ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಭಾಗ್ಯ ಬಂದ ತಕ್ಷಣವೇ ತನ್ವಿ ಆ ಕಾಫಿನ ಯಾಕೆ ಅವ್ರಿಗೆ ಕೊಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಕ್ಕ, ಅಮ್ಮ ಯಾಕಮ್ಮ ಏನಾಯಿತು? ಆ ಕಾಫಿ ಅಲ್ಲೇ ಇತ್ತು, ನಾನು ಪಪ್ಪಂಗೆ ಕೊಟ್ಟೆ, ನೀನು ತಂದಿಟ್ಟಿದ್ಯಲ್ಲ ಅಂತ ಹೇಳಿದಾಗ, ನಾನು ಆದಿಯವ್ರಿಗೋಸ್ಕರ ಮಾಡಿದ ಕಾಫಿ ಅದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಭಾಗ್ಯ, ಸಾರಿ ಭಾಗ್ಯ, ಗೊತ್ತಾಗಲಿಲ್ಲ, ತನ್ವಿ ಕೊಟ್ಲು, ಕುಡಿದ್ಬಿಟ್ಟೆ ಅಂತ ಹೇಳಿದಾಗ, ಓಹೋ ಕುಡಿತೀಯ ಬಿಡು, ನಿನಗೇನು ಅವಳು ಕೊಟ್ಬಿಟ್ಲಂತೆ, ಕುಡಿದ್ಬಿಟ್ಟಂತೆ, ಕುಡಿ ಯಾರ್ದು ದುಡ್ಡು ಎಲ್ಲ ಜಾತ್ರೆ, ಕುಡಿತಾ ಇರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಯಾಕಜ್ಜಿ ಯಾವಾಗಲೂ ಕೂಡ ಈ ರೀತಿ ಮಾತಾಡ್ತೀರಾ? ಪಪ್ಪ ಬದಲಾಗಿದ್ದಾರೆ, ಒಂದು ಕಾಫಿಗೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ? ಹೌದಮ್ಮ, ಮಾತಾಡಲೇಬೇಕು, ಯಾಕಂದರೆ ಒಂದು ನಾಟಕ ಇನ್ನೂ ನಿನಗೆ ಗೊತ್ತಾಗಬೇಕಲ್ವಾ, ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಜ್ಜಿ, ಇದು ತುಂಬ ಜಾಸ್ತಿ ಆಯಿತು, ನಮ್ಮ ಪಪ್ಪ ಬದಲಾಗಿದ್ದಾರೆ, ನಿಮ್ಗೆ ಯಾಕೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಂಕಲ್, ನಿಮ್ಗೆ ಏನಾದರೂ ಈ ಕಾಫಿನ ಪಪ್ಪ ಕುಡಿದಿದ್ದು ಬೇಜಾರಾಯ್ತಾ ಅಂತ ಹೇಳಿದಾಗ, ಅದು ಇಲ್ಲ ಅಂತ ಹೇಳಿದಾಗ, ನೋಡಿದ್ರಾ ಅಂಕಲ್ಗೆ ಬೇಜಾರಿಲ್ಲ, ನೀವ್ಯಾಕೆ ಈ ಕಾಫಿಗೋಸ್ಕರ ಇಷ್ಟೊಂದೆಲ್ಲ ಜಗಳ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಆಗ ಅಯ್ಯೋ ದಡ್ಡಿ, ನಿನ್ಗೆ ಯಾಕೆ ಇನ್ನೂ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಪಪ್ಪ ಒಂದು ಲೋಟ ಕಾಫಿ ಕುಡಿದಿದ್ದು ಅಷ್ಟೊಂದು ಭಾರ ಆಯ್ತಾ ನಿಮಗೆಲ್ಲ ಅಂತ ಹೇಳಿದಾಗ, ನೋಡು ಆ ಕಾಫಿ ಕುಡಿದಿದ್ದು ಭಾರ ಆಗಲಿಲ್ಲ, ಆದರೆ ಅವ್ನು ಆಡ್ತಾ ಇದ್ದಾನಲ್ಲ ನಾಟಕ, ಅದು ನಮ್ಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾ ಇರೋದು, ಮೊದಲನೇ ದಿನನೇ ಇಂಥ ನಾಟಕ ಮಾಡ್ದ ಇನ್ನೂ ಅಂತ ಹೇಳಿದಾಗ, ಸಾರಿ ತನ್ವಿ, ನಾನು ಹೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಪಪ್ಪ, ಬೇಡ ಪಪ್ಪ, ನೀವೇನಾದರೂ ಹೊರಟ್ರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಬೇಡ ತನ್ವಿ, ಹೀಗೆಲ್ಲ ಮಾಡಬೇಡ, ನೀನು ಇಲ್ಲ ಆರಾಮಾಗಿರು, ಇವ್ರಿಗೆಲ್ರಿಗೂ ಕೂಡ ನಾವು ಇರೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅರೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳ್ಬೇಡ, ನನಗಂತೂ ಕಡಾಖಂಡಿತವಾಗಿ ಇಷ್ಟನೇ ಇಲ್ಲ, ನೀನು ಇಲ್ಲಿ ಇರಬಾರ್ದು, ಹೊರಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮ, ನಾನು ನಿಜವಾಗ್ಲೂ ಬದಲಾಗಿದ್ದೀನಮ್ಮ, ನಿನ್ನ ನಾಟಕ ಎಲ್ಲನೂ ನಾನು ನೋಡಿದ್ದೀನಪ್ಪ, ಹೋಗು ಅಂತ ಹೇಳಿದಾಗ, ಯಾಕೆ ಯಾವಾಗಲೂ ಹೀಗೆ ಹೇಳ್ತಾ ಇದ್ದೀರಾ? ಪಪ್ಪ ಏನು ತಪ್ಪು ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಪಪ್ಪ ಇಲ್ಲಿ ಬಂದಾಗಿಂದನೂ ನೀವೇನು ಬೈದ್ರೂ ಬೈಸ್ಕೊಂಡಿದ್ದಾರೆ, ನೀವೇನಂದ್ರೂ ಅನ್ಸ್ಕೊಂಡಿದ್ದಾರೆ, ನನಗೋಸ್ಕರ ಎಲ್ಲನೂ ಸಹಿಸ್ಕೊಂಡಿದ್ದಾರೆ, ಅಂಥದ್ರಲ್ಲಿ ನೀವು ಪಪ್ಪಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದೀರಾ? ಹೌದೌದು, ಅವಮಾನ ಮಾಡ್ತಾ ಇದ್ದೀವಿ, ಪಾಪ ಅವನು ಯಾಕೆ ಸುಮ್ಮನಿದ್ದಾನೆ ಹೇಳು, ನಾವೆಲ್ಲರೂ ನಂಬೇಕಲ್ಲ ಅವ್ನ ನಾಟಕನ, ನೀನೊಬ್ಳು ಪೆದ್ದೆ, ಗೊತ್ತಿಲ್ಲ ಪಾಪ, ಅಪ್ಪ ಅಂತ ಹೇಳಿ ಪ್ರೀತಿಲಿ ಮುಳುಗೋಗ್ಬಿಟ್ಟಿದ್ಯಾ, ಕೊನೆಗೆ ಮರೆಸ್ಬಿಟ್ಟು ನಮಗೆ ಪಂಗ್ ನಾಮ ಹಾಕ್ಬಿಟ್ಟು ಹಾರ್ಬಿಡೋಣ ಅಂತ ಮಾಡಿದಾನಷ್ಟೇ ಅಂತ ಹೇಳಿದಾಗ, ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರ್ದೇನೆ ಈಗಿನ್ನೇ ಕುಡ್ದಾಡ್ತಾ ಇದ್ದೀನ, ಬಂದು ಸೇರ್ಕೊಂಡಿಲ್ವಾ, ಇವನು ಹೋದಾಗಲೇ ನಮಗೆ ನೆಮ್ಮದಿ ಅಂತ ಹೇಳಿ ಹೇಳಿದಾಗ, ತನ್ವಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಪಪ್ಪ ನಾನು ಬರ್ತೀನಿ, ತನ್ವಿ ನೀನನ್ನು ಯಾರು ಹೋಗು ಅಂತ ಹೇಳಿದ್ದು ಅಂತ ಹೇಳಿದಾಗ, ಅಮ್ಮ ಏನಮ್ಮ ಇದೆಲ್ಲ, ಯಾವಾಗ ನೋಡಿದ್ರು ಪಪ್ಪಂಗೆ ಬೇಜಾರು ಮಾಡ್ತಾನೆ ಇರ್ತೀರಾ, ಪಪ್ಪ ಇಲ್ಲಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅಂದಾಗ, ಹೌದು ಇಷ್ಟ ಇಲ್ಲ, ಸರಿ ಆಯಿತು, ಪಪ್ಪ ಇಲ್ಲಿಗೆ ಬಂದಾಗಿಂದನೂ ಒಂದು ಕೂಡ ತಪ್ಪು ಮಾಡಿಲ್ಲ ಅಲ್ವಾ, ಸರಿ ಆಯಿತು, ಇನ್ನು ಒಂದು ವಾರ ಪಪ್ಪ ಇಲ್ಲೇ ಇರ್ತಾರೆ, ಹಾಗೆ ಅವ್ರು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿ ಒಂದು ಸಣ್ಣ ಚುಕ್ಕೆ ಕಪ್ ಚುಕ್ಕೆ ಅಂತ ಅನ್ಸಿದ್ರು ಕೂಡ ಪಪ್ಪನ ನಾನೇ ಮನೆಯಿಂದ ಆಚೆ ಕಳಿಸ್ತೀನಿ, ನಿಮ್ಗಿದು ಓಕೆನಾ ಅಂತ ಹೇಳಿದಾಗ, ಅಯ್ಯೋ ನನ್ನನ್ನೇನು ಕೇಳ್ತಾ ಇದೆಯಾ, ಅಲ್ಲಿ ನಿಂತಿದ್ದಾನಲ್ಲ ಮಹಾನ್ ಭಾವ, ಅವನು ತಾನೇ ಒಪ್ಕೋಬೇಕಾಗಿರೋದು, ಅವನೇ ತಾನೇ ನಾಟಕ ಆಡ್ತಾ ಇರೋದು ಅಂತ ಹೇಳಿದಾಗ, ಒಂದಿನ 2 ದಿನ ನಾಟಕ ಆಡ್ತಾರೆ ಅಜ್ಜಿ, ಆದರೆ ಯಾವಾಗಲೂ ಕೂಡ ನಾಟಕ ಆಡೋದಕ್ಕಾಗೋದಿಲ್ಲ, ಹೌದು ಅದಕ್ಕೆ ಅವ್ನು ಬಂಡವಾಳ ಬಯಲಾಗೋದು ಈಗ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಪಪ್ಪ ಹೇಳಿ ಪಪ್ಪ, ನಿಮಗೆ ಈ ಚಾಲೆಂಜ್ ಓಕೆನಾ ಅಂತ ಹೇಳಿದಾಗ, ಆಯಿತು ತನ್ವಿ, ನಾನು ಇನ್ನು ಒಂದು ವಾರ ಇಲ್ಲೇ ಇರ್ತೀನಿ, ಹಾಗೆ ನನ್ನಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ಕಾಣಿಸಿದ್ರು ಕೂಡ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ನೀನೇ ಒಪ್ಕೊಂಡಿದ್ಯಲ್ವಾ, ಹಾಗೆ ಹೋಗಿ ಬಿಡು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶ್ರೇಷ್ಠ, ತಾಂಡವ್ ಯಾಕೆ ತಾಂಡವ್ ಹೀಗೆಲ್ಲ ಮಾಡ್ತಾ ಇದೆಯಾ, ನಿನಗೋಸ್ಕರ ನಾನು ಎಲ್ಲದನ್ನೂ ಬಿಟ್ಟು ಬಂದಿದ್ದೀನಿ, ಆದರೆ ನೀನು ನೋಡಿದ್ರೆ ಇವಾಗ ಅವರೆಲ್ಲರ ಮುಂದೆನೂ ಕೂಡ ನನಗೆ ಅವಮಾನ ಮಾಡ್ತಾ ಇದೆಯಾ, ನನಗೆ ಅದೆಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಅವಳು ಬೇಜಾರು ಮಾಡ್ಕೋತಾ ಇರ್ತಾಳೆ. ತಾಂಡವ್ ಫೋನ್ ಮಾಡ್ತಾನೆ ಇರ್ತಾಳೆ. ಕುಸುಮ ಒಪ್ಕೊಂಡಿರೋದಕ್ಕೂ ಅವಳು ಫೋನ್ ಮಾಡಿರೋದಕ್ಕೂ ಸರಿ ಹೋಯ್ತು, ಅಯ್ಯೋ ಸರಿ ಹೋಯ್ತಲ್ಲ, ನಾಟಕ ಇಲ್ಲೇ ಗೊತ್ತಾಗೋಯ್ತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದೀಯ ಅಜ್ಜಿ, ಅಲ್ಲಿ ನೋಡಲ್ಲಿ ಯಾರು ಫೋನ್ ಮಾಡ್ತಾ ಇದ್ದಾಳೆ, ನಿಮ್ಮ ಪೆಪ್ಪಂಗೆ ನೋಡಲ್ಲಿ ಅಂತ ಹೇಳಿದಾಗ, ಆ ಮನೆ ಹಾಳಿ ಫೋನ್ ಮಾಡ್ತಾ ಇದ್ದಾಳೆ, ನೋಡಿದ್ಯಾ ನಾವು ಹೋಗಿ ಮಾಡಿರೋ ನಾಟಕ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ನೀನು ಮಾಡ್ತಾ ಇರೋ ನಾಟಕ ಚೆನ್ನಾಗಿದೆಯಾ, ಅವರೆಲ್ಲ ನಂಬ್ಕೊಂಡಿದ್ದಾರ, ಮನೆ ಯಾವಾಗ ನಮಗೆ ಸಿಗುತ್ತೆ, ಬೇಗ ಯಾವಾಗ ಅದನ್ನು ನಾವು ನಮ್ಮ ಹೆಸ್ರಿಗೆ ಮಾಡ್ಕೋಬೋದು, ಮಾರಿ ಯಾವಾಗ ನುಂಗಿ ನೀರು ಕುಡಿಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಪಪ್ಪ ಹಾಗೆಲ್ಲ ಏನೂ ಇಲ್ಲ, ಆ ಶ್ರೇಷ್ಠ ಆಂಟಿ ಬೇಡ ಅಂತ ಹೇಳಿನೇ ಬಿಟ್ಟು ಬಂದಿರೋದು, ಆದರೆ ನೀವು ಯಾಕೆ ನಂಬ್ಕೊಳ್ದೇನೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಅವಳು ಕೇಳ್ತಾ ಇರ್ತಾಳೆ. ಆಗ ಹೌದೌದು ನೋಡಲ್ಲಿ ಫೋನ್ ಬರ್ತಾ ಇದೆ, 1 ಸಲನ 2 ಸಲನ, ಪಾಪ ಎಲ್ಲಿ ಗುಡ್ಡಣ್ಣ, ಅವಳು ಇವನ್ನ ಏನಂತ ಕರೆಯೋದು, ಬೇಬಿ ಮನೆಯೆಲ್ಲನೂ ನಮ್ಮ ಹೆಸ್ರಿಗೆ ಮಾಡ್ಕೋಬೋದಾ, ಆ ಮನೆಯವರೆಲ್ಲರೂ ಕೂಡ ಒಪ್ಕೊಂಡ್ರಾ, ಆ ಮನೆಯವ್ರು ಯಾರು ಅಲ್ಲಿ ಇಲ್ಲ ತಾನೆ, ನನಗೆ ಗೊತ್ತು ನಿನಗೆ ನಾಟಕ ಮಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ, ಆದರೂ ಕೂಡ ಪಾಪ ನೀನು ನನಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಲ್ವಾ, ಆದಷ್ಟು ಬೇಗ ಅವ್ರನ್ನೆಲ್ಲ ನಂಬಿಸಿ ಯಾಮರ್ಸಿ 3 ನಾಮ ಹಾಕಿ ಆ ಆಸ್ತಿನೆಲ್ಲ ಬರ್ಸ್ಕೊಂಡ್ಬಂದ್ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಷ್ಟೇ ತಾನೇ ಅವಳು ನಾಟಕ ಆಡೋದು ಅಂತ ಹೇಳಿ ಬೈತಾ ಇರ್ತಾಳೆ. ಅದಾದಮೇಲೆ, ಇಲ್ಲ ಹಾಗೆಲ್ಲ ಏನೂ ಇಲ್ಲ, ನಾನು ಅವಳು ಬೇಡ ಅಂತಲೇ ಅಲ್ವಾ ಬಿಟ್ಟು ಬಂದಿರೋದು, ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಮತ್ತೆ ಯಾಕೆ ಅವಳು ಫೋನ್ ಮಾಡ್ತಾ ಇದ್ದಾಳೆ, ನಾನು ಅವಳನ್ನ ಬಿಟ್ಟು ಬಂದಿದ್ದೀನಲ್ವಾ, ಅದಕ್ಕೆ ಕೋಪಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ದಾಳೆ. ಸರಿ ಆಯಿತು, ಇದನ್ನು ನಾವು ನಂಬ್ಕೋಬೇಕಲ್ವಾ, ಸರಿ ಆಗಿದ್ರೆ ನಾನೇ ನಿಂಗೊಂದು ಚಾಲೆಂಜ್ ಕೊಡ್ತೀನಿ, ಈಗ ಅವಳು ಫೋನ್ ಮಾಡ್ತಾ ಇದ್ದಾಳಲ್ವಾ,
ಫೋನ್ ಮಾಡಿ ಎತ್ಬಿಟ್ಟು ನಾವು ಯಾರು ಇಲ್ಲ ಅಂತ ಹೇಳಿ ಮಾತಾಡು ಇವಾಗ ಅಂತ ಹೇಳಿ ಹೇಳ್ತಿರ್ತಾನೆ. ಆಗ ಅಜ್ಜಿ ನೀವೇನು ಅಜ್ಜಿ ಅಂತ ಹೇಳಿದಾಗ, ಅಯ್ಯೋ ಅವ್ನ ನಾಟಕ ನಿನಗೆ ಗೊತ್ತಾಗಬೇಕು ಅಂತ ಅಂದರೆ ನೀನು ಹೋಗ್ಬಿಟ್ಟು ಹಂಗೆಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಪಾಪ ಸರಿ ಆಯಿತು ನೀವು ಮಾತಾಡಿ ಅಂತ ಹೇಳ್ತಾಳೆ. ಅಷ್ಟೊಳಗಡೆ ತಾಂಡವ್ ಯಾಕೋ ತಾಂಡವ್ ನೀನು ನನ್ನ ಫೋನೇ ಕಟ್ ಮಾಡ್ತಾ ಇದೆಯಾ, ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ, ನಿನಗೋಸ್ಕರ ನಾನು ಎಲ್ಲರೂ ಬಿಟ್ಟು ಬಂದಿದ್ದೀನಿ, ಏನೋ ಕೋಪದಲ್ಲ ಆ ರೀತಿ ಮಾತಾಡ್ಬಿಟ್ಟೆ, ಅದಕ್ಕೆ ನೀನು ನನ್ನ ಜೊತೆ ಮುನ್ಸ್ಕೊಂಡ್ಬಿಡೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ವೀಡಿಯೋ ಕಾಲ್ ಮಾಡಿಬಿಡ್ತಾಳೆ. ಆಗ ಪಾಪ ತೊಗೊಳ್ಳಿ ಪಾಪ ಮಾತಾಡಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಫೋನ್ ಇಸ್ಕೊಂಡು ಮಾತಾಡ್ತಾ ಇರ್ತಾನೆ. ಹಲೋ ಅಂತ ಹೇಳಿದಾಗ, ಬೇಬಿ ಹೇಗಿದೆಯಾ ಬೇಬಿ, ನನಗೆ ಗೊತ್ತು ನೀನು ಅಲ್ಲಿ ಮಾಡಿರೋದೆಲ್ಲ ಬರೀ ನಾಟಕ ಅಂತ ಹೇಳಿ, ನೀನು ನನ್ನ ಬೈದಿದ್ದು, ನನ್ನ ತಳ್ಳಿದ್ದು, ಇಲ್ಲಿಂದ ಹೋಗು ಅಂತ ಹೇಳಿದ್ದು ಎಲ್ಲ ರಿಯಲಿಸ್ಟಿಕ್ ಆಗಿತ್ತು, ನನಗಂತೂ ತುಂಬಾ ಖುಷಿ ಆಯಿತು, ಯು ಆರ್ ಅ ಗುಡ್ ಆ್ಯಕ್ಟರ್ ಅಂತ ಹೇಳಿದಾಗ ಹೋ ಅಂತ ಹೇಳಿ ಅವಳು ನಗ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ಇವನೇನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ನೋಡು ನಿಮ್ಮ ಪಪ್ಪನ ಅಂತ ಹೇಳಿ ಇವಳು ಹೇಳ್ತಾ ಇರ್ತಾಳೆ. ಅದಾದಮೇಲೆ ಇದ್ಯಾವುದೋ ನಾಟಕ ಅಲ್ಲ, ಇದೆಲ್ಲ ನಿಜನೇ ಶ್ರೇಷ್ಠ ಅಂತ ಹೇಳಿದಾಗ, ಇಲ್ಲ ತಂಡವ್ ನೀನು ಎಷ್ಟು ಒಳ್ಳೆಯವನು ಅಂತ ನಂಗೆ ಗೊತ್ತು, ನಾನು ಅಂತಂದರೆ ಪ್ರಾಣ ಬಿಡ್ತಿದ್ದೆ, ಆದರೆ ಈಗ ಯಾಕೆ ಎಲ್ಲ ಮಾಡ್ತಾ ಇದೆಯಾ, ದೇವತೆನ ನೀನು ರಾಕ್ಷಸಿ, ನನ್ನ ಜೀವನದಲ್ಲಿ ಬಂದು ದೊಡ್ಡ ರಾಕ್ಷಸತನ ತೋರಿಸಿದ್ದು ನೀನೇ, ನನ್ನ ಜೀವನದಲ್ಲಿ ನಾನು ಮಾಡಿರೋ ಒಂದೇ ಒಂದು ತಪ್ಪು ಅಂತ ಅಂದರೆ ಅದೇನು ಗೊತ್ತಾ, ಭಾಗ್ಯಂಗೆ ಡೈವರ್ಸ್ ಕೊಟ್ಟಿದ್ದು, ನೀನು ತಾಳಿ ಕಟ್ಟಿದ್ದು ಅಂತ ಹೇಳಿದಾಗ, ಅವಾಗ ನೋಡಿದ್ರೆ ನೀನೇ ದೇವತೆ ಅಂತಿದ್ದೆ, ಇವಾಗಲೇ ರಾಕ್ಷಸಿ ಅಂತ ಇದೆಯಾ, ಯಾಕೋ ಹೀಗೆಲ್ಲ ಮಾತಾಡಿದೆ, ನೀನು ಎಂಥ ಮೋಸ ಮಾಡಿದ್ಯಾ ಅಂತ ಇವಾಗ ತಾನೇ ಗೊತ್ತಾಗಿದ್ದು, ಪೊಲೀಸ್ನವ್ರು ಫೋನ್ ಮಾಡಿದಾಗ ಅವನೊಬ್ಬ ದೊಡ್ಡ ಕಳ್ಳ ತೊಗೊಂಡೋಗಿ ಪೊಲೀಸಿಗೆ ಸ್ಟೇಷನಿಗೆ ಹಾಕಿ ಅಂತ ಹೇಳಿದೋಳು ನೀನೇ ತಾನೇ, ಕೋಪದಲ್ಲಿ ಹಾಗೆ ಹೇಳ್ಬಿಟ್ಟೆ ಕಣೋ, ನಾವು ಮಗು ಮಾಡ್ಕೊಳ್ಳೋಣ ಅಂತ ಅಂದರೆ ನೀನು ಕೋಪದಲ್ಲಿ ನನಗೆ ಮಗು ಮಾಡ್ಕೊಳ್ಳೋಣ ಬೇಡ ಅಂತ ಹೇಳ್ತಾ ಇಲ್ವಾ, ಅದಕ್ಕೆ ಹಾಗೆಲ್ಲ ಮಾತಾಡಿದೆ ತಾಂಡು, ಆದರೆ ದಯವಿಟ್ಟು ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಕೋಪ ಇಲ್ಲ, ಪ್ಲೀಸ್ ಕಣೋ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ, ನನ್ನ ಮಕ್ಳಿಗೆ ನಾನು ಇಲ್ಲದೆ ಇದ್ದಾಗನೇ ಕೈ ಮಾಡಿದ್ಯಾ, ನಾನು ಎದುರುಗಡೆನೂ ಕೈ ಮಾಡಿದ್ಯಾ, ಇನ್ನು ಮುಂದೆ ನನ್ನ ಮಕ್ಕಳಿಗೆಲ್ಲ ನೀನು ನೋಡ್ಕೋತೀಯ ಅಂತ ಏನು ಗ್ಯಾರಂಟಿ ಇಲ್ಲ, ನಿನ್ನ ಮಕ್ಕಳನ್ನ ಕರ್ಕೊಂಡು ಬಾ, ಆದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ಬೋದು, ಆದರೆ ಎಮ್ಮೆ ಭಾಗ್ಯ ಅವಳ ಹತ್ರ ಮಾತ್ರ ನೀನು ಹೋಗಬೇಡ, ಏನೋ ಆಗಿದೆ ಅವಳು ನಿನ್ನ ಕಾಲಲ್ಲಿ ಹೋದ್ರೂ ಕೂಡ ಅವಳೇ ಬೇಕು ಅಂತ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನನಗೆ ನನ್ನ ಜೀವನದಲ್ಲಿ ನಾನು ಮಾಡಿರೋ ತಪ್ಪು ಏನು ಅಂತ ಗೊತ್ತಾಗಿದೆ, ಅದಕ್ಕೆ ಏನಾದರೂ ಮಾಡ್ಕೊ, ನಾನಂತೂ ಬರೋದಿಲ್ಲ ಅಂತ ಹೇಳಿದಾಗ, ಬೇಡ ತಾಂಡವ್ ನಾನು ಎಲ್ಲಿ ನಿಂತಿದ್ದೀನಿ ಅಂತ ನೋಡು, ನೀನಿಲ್ಲ ಅಂತಂದರೆ ನಾನು ಬದುಕೋದಿಲ್ಲ ಅಂತ ಹೇಳಿದಾಗ, ಏನಾದರೂ ಮಾಡ್ಕೋ ಶ್ರೇಷ್ಠ, ನಾನಂತೂ ಬರೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ಅದಾದಮೇಲೆ ಇವರು ಎಲ್ಲರಿಗೂ ಕೂಡ ಮಾತಾಡಿದ್ದೆಲ್ಲ ಹಾಗೆ ಅನಿಸ್ಬಿಡುತ್ತೆ. ಆಗ ನೋಡಿದ್ರ ಪಾಪ ಬದಲಾಗಿದ್ದಾರೆ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಆಗ ಅರೆ ಈ ನಾಟಕ ಎಲ್ಲ ಎಲ್ಲಿ ಮುಗ್ದೋಗುತ್ತೆ, ಕೇಳಿದ್ಲಲ್ವಾ ನೋಡು ಇವಾಗಲೇ ಅವರು ಇಲ್ಲೇ ಇದ್ದಾರೆ ಅಂತ ಹೇಳಿ ಗೊತ್ತಾಗಿರೋದಕ್ಕೆ ಅವಳು ಇಷ್ಟೆಲ್ಲ ಡ್ರಾಮಾ ಮಾಡಿರೋದು, ಇವನು ಅಷ್ಟೇ ಮನೆಗೋಸ್ಕರನೇ ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಜ್ಜಿ ಇಲ್ಲ ಅಜ್ಜಿ ಪಾಪ ಬದಲಾಗಿದ್ದಾರೆ, ಸುಮ್ಮನೆ ಇರೇ ನಾಟಕ ಆಡಬೇಡ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಫೋನೆಲ್ಲ ಕಟ್ ಮಾಡಿಬಿಟ್ಟಿರ್ತಾನೆ. ಅವಳು ಕೂಡ ನೀನಿಲ್ಲ ಅಂದರೆ ನಾನು ಬದುಕಲ್ಲ ಕಣೋ ಅಂತ ಹೇಳಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆಗ ಇವಾಗ ನೋಡ್ತಾ ಇರು ಇವ್ನ ನಾಟಕದ ಇನ್ನೊಂದು ಪರಮಾವತಾರ ಗೊತ್ತಾಗುತ್ತೆ ಅಂತ ಹೇಳಿದಾಗ, ತನ್ವಿ ಇಲ್ಲ ನಮ್ಮ ಪಾಪ ಬದಲಾಗಿದ್ದಾರೆ ಅಂತ ಹೇಳಿ ಅಲ್ಲೇ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಕೂಡ ಅವಳ ಮೇಲೆ ಕೋಪ ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.